स्वागत है आपका बी न्यूज नेशन में। मैं हूं आबिद हुसैन शेख। बीजापुर के पौर कार्मिकों में सफाई और आरोग्य को लेकर जागरूकता समावेश। बीजापुर जिला प्रशासन, जिला पंचायत, महानगर पालिका, समाज कल्याण विभाग के सहयोग में पौर कार्मिकों के सफाई और आरोग्य से जुड़े विषयों पर बात करते हुए जिला अधिकारी शिव कुमार ने कहा कि पहले हम साफ सुथरे होंगे तो दूसरों को साफ सुथरा रख सकते हैं। सफाई कर्मचारियों की सराहना करते हुए कहा कि अगर हमारा शहर खूबसूरत और साफ सुथरा है तो इन्हीं कर्मचारियों की वजह से। सरकार की तरफ से जो सुविधाएं इन्हें दी जा रही है इसका सही इस्तेमाल करने को कहा। खासकर अपने आरोग्य को लेकर जागरूक होने की बात की। उप मेयर ने बात करते हुए बताया कि सरकार की तरफ से इस बार 6 कर्मचारियों को सिंगापुर टूर के लिए चुना गया है और कर्मचारियों के बच्चों के उज्जवल भविष्य के लिए सरकार की तरफ से स्कॉलरशिप और बहुत जल्द इन्हें खुद के मकानात दिए जाएंगे। इस अवसर पर मेयर संगीता पोल, संबंधित विभाग के अधिकारी, बड़ी तादाद में पौर कार्मिक मौजूद थे। ಇದು ಒಂದು ಸಾಮಾನ್ಯ ಕೆಲಸ ಅಲ್ಲ, ಯಾಕಂದ್ರೆ ನಮ್ಮದು ಸಾಮಾನ್ಯವಾಗಿ ಒಂದು ಪದ್ಧತಿ ಇರುತ್ತದೆ, ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಇಲ್ಲ ಹಲವಾರು ಸಮಯ ಅಧಿಕಾರಿಗಳು ಕೂಡ, ಅದು ಮೇಯರ್ ಇರಬಹುದು, ಉಪಮೇಯರ್ ಇರಬಹುದು, ಇಲ್ಲ ಶಾಸಕರುಗಳಿರಬಹುದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲರೂ ಕೂಡ ನಿಮ್ಮ ಜಗದೀಶ್ ಅವರು ಎಲ್ಲರನ್ನೂ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ, ಹಲವಾರು ಸಂದರ್ಭದಲ್ಲಿ ನಾವು ಕೆಲಸವನ್ನು ಮಾಡುವಾಗ ನಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡುವುದನ್ನು ಮರೆದೋಗ್ಬಿಡ್ತೀವಿ. ಅದನ್ನು ಕೂಡ ಇನ್ನೂ ಸ್ವಲ್ಪ ನಾವು ವಿವರವಾಗಿ ವಿಚಾರಣೆ ಮಾಡಿ ನೋಡಿದರೆ, ತಾವು ಏನು ಕೆಲಸವನ್ನು ಮಾಡ್ತಾ ಇದ್ದೀರೋ ನೀವೆಲ್ಲರೂ ಬೆಳಗ್ಗೆ ಒಂದು 5 ಗಂಟೆಯಿಂದ 8 ಗಂಟೆವರೆಗೆ ಏನು ಕೆಲಸ ಮಾಡ್ತಾ ಇದ್ದೀರೋ, ದ ಅಮೌಂಟ್ ಆಫ್ ರಿಸ್ಕ್ ಎಕ್ಸ್ಪೋಜರ್, ನಿಮಗೆ ಎಷ್ಟು ಮಟ್ಟಕ್ಕೆ ಯಾವ ಯಾವ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರೋ ಅದರಿಂದ ಅನಾರೋಗ್ಯ ಬರಲಿಕ್ಕೆ ಆಗಿರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಬಗ್ಗೆ ಹಲವಾರು ಸಮಯ ನೀವು ಯೋಚನೆ ಮಾಡುವುದಿಲ್ಲ, ಯಾರು ಕೂಡ ಅದನ್ನು ತಿಳಿಸಿ ಹೇಳಲಿಕ್ಕೆ ಯೋಚನೆ ಮಾಡುವುದಿಲ್ಲ. ಯಾಕಂದ್ರೆ ನಿಮ್ಮ ಸೂಪರ್ವೈಸರ್ ಅವರ ಆರೋಗ್ಯದ ಬಗ್ಗೆನೇ ಯೋಚನೆ ಮಾಡುವುದಿಲ್ಲ, ಅವರೇ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಒಂದು ವಾತಾವರಣದಲ್ಲಿ ಇವತ್ತಿನ ದಿವಸ ಇದು ಏನು ಆಯೋಜಿಸಿದಾರೋ ಇಟ್ಸ್ ಅ ವೆರಿ ಮಹತ್ವದ ವಿಷಯ. ಒಂದು ಇಂಗ್ಲಿಷ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಮೊದಲು ನಮ್ಮದು ನಮ್ಮವ್ರದ್ದು ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ನಾವು ಇನ್ನೊಬ್ಬರದ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು. ಅದು ಬಹಳಷ್ಟು ಅತಿಶಯೋಕ್ತಿ, ಯಾಕಂದ್ರೆ ಬಹಳ ಒಳ್ಳೆಯ ವಿಚಾರ. ಇವತ್ತು ತಮಗೆ ಸರ್ಕಾರದ ಏನು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅದರ ಪೂರ್ಣ ಉಪಯೋಗವನ್ನು, ಯಾಕಂದರೆ ನಿಮ್ಮ ಹಕ್ಕನ್ನು ನೀವು ಕೇಳಲಿಕ್ಕೆ ಏನೂ ತೊಂದರೆ ಇಲ್ಲ. ಸರ್ಕಾರ ನಿಮಗೆ ಏನು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದೆ ಆರೋಗ್ಯದ ಸಲುವಾಗಿ, ಅದರ ಜೊತೆಗೆ ನಮ್ಮ ಏನು ದಿನನಿತ್ಯದ ಸ್ವಚ್ಛತೆ ಮಾಡುವ ನಿಮಗೆ ಏನು ಡ್ರೆಸ್ ಕೊಡ್ತಾರೋ, ಬೂಟ್ ಕೊಡ್ತಾರೋ, ಅದರ ಜೊತೆಗೆ ಏನು ವಸ್ತುಗಳನ್ನು ಕೊಡ್ತಾರೋ ಅದರ ಸರಿಯಾಗಿ ಉಪಯೋಗ ಮಾಡಿಕೊಂಡು ನಾವು ಈಗಾಗಲೇ डेंगू रोग के नियंत्रण को लेकर जागरूकता जाता। राष्ट्रीय डेंगू रोग विरोधी मासाचरण के तहत जिला प्रशासन, आरोग्य और कुटुंब कल्याण विभाग के सहयोग में बसवेश्वर विद्या संस्था से निकले इस जागरूकता जाता में जिला अधिकारी, महानगर पालिका के कमिश्नर, महापौर और डेंगू रोग नियंत्रण अधिकारी संपत गुनारी और सैकड़ों की संख्या में छात्राओं गलियों में जाता के जरिए घर घर पहुंचकर डेंगू रोग से संबंधित जानकारी और अपने आसपास पानी की चीज़ों से सावधानी बरतने को कहा। मच्छरों के नियंत्रण के लिए दवाई का छिड़काव भी किया गया।
ಸರ್ ಇದು ತೆಗೆದ್ಬಿಟ್ರಿ ಪೂರಾ ಒಳಗೆ ನೀರು ನಿಂತು ಒಂದು ಆರ್ವಾದ ನೋಡ್ರಿ ಪೂರಾ ಸಾಕು ಇಷ್ಟ ಅದೇನು ಟೊಮೊಪಾಸ್ ಐತಿಲ್ಲ ಬರೀ ನೀರು ಐತಿ ಐತಿ ಸರ್ ಐತ್ರಿ ಈ ಒಂದು ಡೆಂಗು ಅವೇರ್ನೆಸ್ ಜಾಥಾ ಬೃಹತ್ ಪ್ರಮಾಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಅಂತ ಶ್ರೀ ಕೆ.ಬಿ. ಶಿವಕುಮಾರ್ ಸರ್ ಹಾಗೂ ಮೇಯರ್ ಅಂತ ಶ್ರೀಮತಿ ಪೋಳ್ ಅವರು ಇವರಿಂದ ಉದ್ಘಾಟನೆಪಟ್ಟಿತು. ಸುಮಾರು 3,000 to 4,500 ಮಕ್ಕಳು ಈ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಎಲ್ಲ ಶಿಕ್ಷಕರು, ಪ್ರಿನ್ಸಿಪಾಲರು, ಮಕ್ಕಳು, ವಿದ್ಯಾರ್ಥಿಗಳು ನಮ್ಮ 4 ಅರ್ಬನ್ ಹೆಲ್ತ್ ಸೆಂಟರ್ ನಗರ ಆರೋಗ್ಯ ಕೇಂದ್ರದಿಂದ ಬೃಹತ್ ಪ್ರಮಾಣದಲ್ಲಿ ಈ ಒಂದು ಅವೇರ್ನೆಸ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ದಿವಸ ಪ್ರತಿ ಮನೆ ಹೋಗಿ ಸ್ವತಃ DC ಅವರು ತಮ್ಮ ಕೈಯಿಂದಲೇ ಪ್ಯಾಂಪ್ಲೆಟ್ಸಿಗೆ ಆರೋಗ್ಯ ಶಿಕ್ಷಣ ನೀಡಿದ್ದಾರೆ ಸರ್. ಈಗಾಗಲೇ ನಮ್ಮ ಆರೋಗ್ಯ ಕಾರ್ಯಕರ್ತರು ಸರ್ ವಾರಕ್ಕೊಮ್ಮೆ ತಮ್ಮ ಮನೆಯೊಳಗೆ ಎಲ್ಲ ನೀರು ಶೇಖರಣೆ, ಡ್ರಮ್ಮು, ಬ್ಯಾರೆಲು, ಸಿಮೆಂಟ್ ತೊಟ್ಟಿ ವಾರಕ್ಕೊಮ್ಮೆ ಡ್ರೈ ಡೇ ಆಚರಿಸಲು ತಿಳಿಸಲಾಯಿತು. ಅದೇ ರೀತಿ ಕೆಮಿಕಲ್ ಅಪ್ಲಿಕೇಶನ್ ಸಹ ಹೊರಗಡೆ ಯಾರು ನೀರು ಶೇಖರಣೆ ಅವರಲ್ಲಿಯೂ ಸಹ ಡೆಂಗ್ಯೂ ಹುಳ, ಈ ಎಡಿಸ್ ಈಜಿಪ್ಟೈ ಮಸ್ಕಿಟೋ ಬೆಳಿಲಾರ್ದಂಗೆ ಎಲ್ಲ ನೋಡ್ಕೊಂಡು ತಿಳಿಸಿ ಎಲ್ಲರಿಗೂ ಆರೋಗ್ಯ ಶಿಕ್ಷಣವನ್ನು ನೀಡಲಾಯಿತು ಇವತ್ತಿನ ದಿವಸ. और खबरों के लिए देखते रहिए बी न्यूज़ नेशन।